ಸಮಸ್ತ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮೊದಲನೇದಾಗಿ ಭೂಮಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಬ್ಬಿನ ಬೆಳೆಗಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ರೋಗ ಅಂದರೆ ಕರಿಹೇನು ಮತ್ತು ಬಿಳಿ ಹೇನು ಮತ್ತು ಪೋಕಭಂಗ ರೋಗ ಅಂತೇಳಿ ನಾವು ನೋಡ್ತಾ ಇರ್ತೀವಿ. ಇವುಗಳು ಬರಲು ಕಾರಣಗಳಂತಂದ್ರೆ ವಾತಾವರಣದಲ್ಲಿನ ತಾಪಮಾನ ಮತ್ತು ಉಷ್ಣಾಂಶದ ಏರುಪೇರಿನಾಗಿ ಈ ರೋಗವನ್ನು ಕಂಡುಬರುತ್ತದೆ. ಮತ್ತು ಇದಲ್ಲದೆ ಕೂಡ ಅತಿಯಾದಂತ ಯೂರಿಯಾ ಗೊಬ್ಬರಗಳ ಬಳಸುವುದರಿಂದ ಕೂಡ ಈ ರೋಗವನ್ನ ಹೆಚ್ಚಾಗಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇರ್ತೀವಿ. ಇದರ ಸಮಗ್ರ ಹತೋಟಿಗಾಗಿ ಬಳಸಬೇಕಾದಂತಹ ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳ ಯಾವ ಅಂತ ಹೇಳಿದ್ರೆ 2 ರಿಂದ 3 ಕೆಮಿಕಲ್ಗಳನ್ನು ಹೇಳಲು ಇಷ್ಟಪಡ್ತೀನಿ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ ನೀವು ಇದರ ಸಮಗ್ರ ಹತೋಟಿಯನ್ನ ಮಾಡಬಹುದು. ಮೊದಲನೇದಾಗಿ ಅಸಿಪೇಟ್ ಮತ್ತು ಇಮಿಡಾಕ್ಲೋರೋಪೈಡ್ ಅಂತೇಳಿ ಬರ್ತದ. ಇದು ಅಲ್ಲದೆ ಕೂಡ ಅಸಿಪೇಟ್ ಮತ್ತು ಬಿಪ್ರೋಪಿಜಿನ್ ಅಂತೇಳಿ ಬರ್ತದ. ಥೈಮೋಥಾಕ್ಸಮ್ ಪ್ಲಸ್ ಲ್ಯಾಂಬ್ಡಾ ಸೈಲೋತ್ರಿನ್ ಅಂತೇಳಿ ಬರ್ತದ. ಇಮಿಡಾಕ್ಲೋರೋಪೈಡ್ ಅಂತೇಳಿ ಬರ್ತದ ಮತ್ತು ಕ್ಲೋರೋಪೆರಿಪಾಸ್ ಮತ್ತು ಸೈಪರ್ಮಿಥ್ಲಿನ್ ಅಂತೇಳಿ ಬರ್ತದ. ಇವುಗಳ ಜೊತೆಯಲ್ಲಿ ಇಪ್ಕೋ ಸಂಸ್ಥೆಯವರ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಅನ್ನು ಬಳಸುವುದರಿಂದ ಇದರ ಸಮಗ್ರ ಹತೋಟಿಯನ್ನ ಮಾಡಬಹುದು. ಇನ್ನು ಎರಡನೇದಾಗಿ ಪೋಕಭಂಗ ರೋಗ ಅಂತೇಳಿ ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಬರ್ತಾ ಇದೆ. ಇದು ಬರಲು ಕಾರಣಗಳೇನಂತ ಹೇಳಿದ್ರೆ ಎಲೆಗಳಲ್ಲಿ ಕಬ್ಬಿನ ಎಲೆಗಳಲ್ಲಿ ಜಿಂಕ್ ಕಡಿಮೆ ಆಗಿರುವುದು ಮತ್ತು ಭೂಮಿಯಲ್ಲಿ ಜಿಂಕ್ % ಕಡಿಮೆ ಆಗಿರುವುದರಿಂದ ಈ ರೋಗವನ್ನು ಹೆಚ್ಚಾಗಿ ಕಂಡುಬರುತ್ತದೆ. ಇವುಗಳ ಹತೋಟಿಗಾಗಿ ನಾವು ಸಾವಯವ ರೀತಿ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಕೊಟ್ಟಿಗೆ ಗೊಬ್ಬರ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತ ಹೇಳ್ತೀವಲ್ಲ, ಇದು ಅಲ್ಲದೆ ಕೂಡ ಎರೆಹುಳು ಗೊಬ್ಬರಕ್ಕೆ 2 ರಿಂದ 3 kg 100 kg ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಥವಾ ಎರೆಹುಳು ಗೊಬ್ಬರಕ್ಕೆ 2 ರಿಂದ 3 kg ಟ್ರೈಕೋಡರ್ಮಾವನ್ನ ಭೂಮಿಗೆ ಸೇರಿಸುವುದರಿಂದ ಇದನ್ನ ಹತೋಟಿ ಮಾಡಬಹುದು. ಇದು ಅಲ್ಲದೆ ಕೂಡ ಶಿಲೀಂಧ್ರನಾಶಕಗಳಾದಂತಹ ಪ್ರೊಪಿಕೋನಜೋಲ್ ಬ್ರ್ಯಾಂಡ್ ನೇಮ್ ಯಾವುದಿರಬಹುದು, ಟಿಲ್ಟ್ ಅಂತ ಹೇಳಿ ಕರಿತೀವಿ ನಾವು. ಇದರಲ್ಲಿ 1 ml per ಲೀಟರ್ಗೆ ಹಾಕಿ ಇದನ್ನ ಹತೋಟಿ ಮಾಡಬಹುದು. ಇದು ಅಲ್ಲದೆ ಕೂಡ 2 ರಿಂದ 3 ಶಿಲೀಂಧ್ರನಾಶಕಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದನ್ನ ಬಳಸಿ ನೀವು ಇದರ ಸಮಗ್ರ ಹತೋಟಿಯನ್ನ ಮಾಡಬಹುದು. ಪ್ರೊಪಿಕೋನಜೋಲ್ 1ನೇದು, 2ನೇದಾಗಿ ಮ್ಯಾಂಕೋಜೆಬ್ ಅಂತ ಹೇಳಿ ಬರ್ತದ, ಇನ್ನು ಕಾರ್ಬಾಂಡೈಜಮ್ ಅಂತ ಹೇಳಿ ಬರ್ತದ, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳಿ ಬರ್ತದ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ ಇದರ ಹತೋಟಿಯನ್ನ ನೀವು ಮಾಡಬಹುದು. ಎಲ್ಲ ರೈತ ಬಂದವರಿಗೆ ನಮಸ್ಕಾರಗಳು.